1881ರಲ್ಲಿ ಮೈಸೂರು ಏನ್ ಮಾಡ್ತಾರೆ, ಪುನಃ ಬ್ರಿಟಿಷರು ನಮ್ಮ ಒಡೆಯರಿಗೆ ಇಲ್ಲಿ ಬಿಟ್ಕೊಡ್ತಕ್ಕಂಥದ್ದು. ಆ ಒಂದು ಪ್ರಕ್ರಿಯೆ ಅಂತ ಕರಿತೀವಿ ಪುನರ್ದಾನ ಪ್ರಕ್ರಿಯೆ ಅಂತ ಕರೀತಕ್ಕಂಥದ್ದು. ಸೊ ಈ ರೀತಿ ಪುನರ್ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ದ ಫೇಮಸ್ ಬ್ರಿಟಿಷ್ ಗವರ್ನರ್ ಜನರಲ್ ಆರ್ ವೈಸ್ರಾಯ್ ಈಸ್ ನಥಿಂಗ್ ಬಟ್ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ನಾವ್ರನ್ನೇಂತ ಕರಿತೀವಿ ದ ಫ್ರೆಂಡ್ಲಿ ಸ್ಟೇಟ್ ಗವರ್ನರ್ ಅಂತ ಕರಿತಾ ಹೋಗ್ತೀವಿ. ಬಿಕಾಸ್ ಆಫ್ ಹಿಸ್ ಆಕ್ಷನ್ಸ್, ಅವರ ಒಂದು ಇಲ್ಬರ್ಟ್ ಬಿಲ್ ಇರ್ಬೋದು ಅಂಡ್ ಅವರ ಒಂದು ಲೋಕಲ್ ಸೆಲ್ಫ್ ಒಂದು ಗೌರ್ಮೆಂಟ್ ಬಗ್ಗೆ ಇರ್ಬೋದು, ಈ ರೀತಿ ಇರ್ಬೇಕಾದ್ರೆ ನಾವು ಅವ್ರನ್ನ ತುಂಬಾ ಫ್ರೆಂಡ್ಲಿ ಸ್ಟೇಟ್ ಅಂತ ಕರಿತೀವಿ. ಆ ಒಂದು ವ್ಯಕ್ತಿ ಏನ್ ಮಾಡ್ತಾರೆ, 1881ರಲ್ಲಿ ನಮ್ಮ ಒಡೆಯರವರಿಗೆ ಅಧಿಕಾರನಲ್ಲಿ ಮರು ಹಸ್ತಾಂತರ ಮಾಡ್ತಾರೆ ಅಂಡ್ ಆ ಒಂದು ಪ್ರಕ್ರಿಯೆಗೆ ನಾವು ಪುನರ್ದಾನ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಒಡೆಯರ್ ಯಾರಾಗಿದ್ರು ಅಂತಂದ್ರೆ ಅದುವೇ 10ನೇ ಒಂದು ಜಯಚಾಮರಾಜೇಂದ್ರ ಒಡೆಯರವರು ಆಳ್ವಿಕೆಯಲ್ಲಿ ನಡೆಸ್ತಾ ಇದ್ರು. ಅಂಡ್ ಕೊನೆಯ ಕಮಿಷನರ್ ಯಾರಾಗಿದ್ರು, ಜೆ.ಡಿ. ಜೋರ್ಡನ್. ಇವ್ರನ್ನ ಅಧಿಕಾರ ಹಸ್ತಾಂತರ ಆಗತ್ತೆ, ಬಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಲಾರ್ಡ್ ರಿಪ್ಪನ್ ಅಂತ ಕರೀತಾ ಹೋಗ್ತೀವಿ. ಇವರು ಕೂಡ ಏನ್ ಮಾಡ್ತಾರೆ, ಮತ್ತೆ ಅಗೇನ್ ದಿವಾನ್ ಸಿಸ್ಟಮ್ ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಆಸ್ ವಿ ನೋ ಹೂ ಇಸ್ ದ ಫಸ್ಟ್ ದಿವಾನ್ ಅಂತ ಕೇಳಿದ್ರೆ ದಿವಾನ್ ಪೂರ್ಣಯ್ಯ ಅಂತ ಕರೀತಾ ಹೋಗ್ತೀವಿ. ಇವ್ರು ಮತ್ತೆ ಏನ್ ಮಾಡ್ತಾರೆ, ಬಿಕಾಸ್ ಅಲ್ಲಿ 50 ವರ್ಷ ಆಗಿತ್ತು ಇವಾಗ. ಸೊ ಮಾಡೆಲ್ ಸ್ಟೇಟ್ ಬಂದಿತ್ತು, ಇವಾಗ ಕಮಿಷನರ್ ಒಂದು ಆಡಳಿತ ಬಂದಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇವಾಗ ಮತ್ತೆ ಅಗೇನ್ ದೇ ಆರ್ ಸ್ಟಾರ್ಟಿಂಗ್ ದ ದಿವಾನ್ ಸಿಸ್ಟಮ್. ಅಂಡ್ ಅಷ್ಟೇ ಅಲ್ದೇನೆ, ಸೊ ಹಿ ವಾಸ್ ದ ಪರ್ಸನ್ ಹೂ ಸ್ಪಾನ್ಸರ್ಡ್ ದ ಸ್ವಾಮಿ ವಿವೇಕಾನಂದ ಟು ಅಟೆಂಡ್ ದ ಚಿಕಾಗೋ ಸಮ್ಮಿಟ್. 1893ರಲ್ಲಿ ಚಿಕಾಗೋ ಸಮ್ಮೇಳನ ನಡೆಯುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೋಗ್ಬೇಕಾಗಿರುತ್ತೆ. ಆ ಒಂದು ಸಮ್ಮಿಟ್ಗೆ ಏನ್ ಮಾಡ್ತಾರೆ, ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡ್ತಕ್ಕಂಥ ಕೆಲಸ ಈ ಒಡೆಯರರು ಮಾಡ್ತಾರೆ. ಅಂಡ್ ಈ ಒಂದು ಒಡೆಯರರು ಕಾರ್ಯನಿಮಿತ್ತವಾಗಿ ಕೋಲ್ಕತ್ತಾ ಹೋಗಿರ್ತಾರೆ. ಬಟ್ ಅಲ್ಲೇನ್ ಮಾಡ್ತಾರೆ, ಅನಾರೋಗ್ಯದಿಂದ ಏನಾಗ್ತಾರೆ, ಇವಾಗ ಅಲ್ಲೇ ತೀರ್ಕೊಳ್ತಕ್ಕಂಥದ್ದು. ನಮ್ಮ ಇಡೀ ಒಡೆಯರ್ಗಳಲ್ಲಿ ಯಾವ್ದಾರೋ ಒಬ್ಬ ಒಡೆಯರದು ಕರ್ನಾಟಕದಿಂದ ಹೊರಗೆ ಅವ್ರ ಸಮಾಧಿ ಇದೆ ಅಂತಂದ್ರೆ ಅದು 10ನೇ ಒಂದು ಜಯಚಾಮರಾಜೇಂದ್ರ ಒಡೆಯರ್ದು ಮಾತ್ರ ನಾವಿಲ್ಲಿ ನೋಡ್ತಕ್ಕಂಥದ್ದು. ಇವ್ರ ಕಾಲದಲ್ಲಿ ಒಟ್ಟು ಇಬ್ಬರು ದಿವಾನರು ಕೆಲಸ ಮಾಡ್ತಾರೆ. ಮೊದಲನೇದು ದಿವಾನ್ ಸಿ ರಂಗಚಾರ್ಲವರಾದ್ರೆ ಇನ್ನೊಬ್ರು ದಿವಾನ್ ಪೂರ್ಣಯ್ಯ ಅಂತ ಕರೀತಾ ಹೋಗ್ತೀವಿ. ದಿವಾನ್ ಕೆ ಶೇಷಾದ್ರಿಯರ್. ಇವ್ರಿಬ್ಬರು ಕೂಡ ಏನ್ ಮಾಡ್ತಾರೆ, ಕಾರ್ಯವನ್ನಲ್ಲಿ ನಿರ್ವಹಿಸ್ತಕ್ಕಂಥದ್ದು. ಹಾಗಿದ್ರೆ ದಿವಾನ್ ಸಿ ರಂಗಚಾರ್ಲು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಪುನರ್ದಾನ ಮಾಡಿದ್ಮೇಲೆ ಮೊಟ್ಟ ಮೊದಲ ದಿವಾನ್ರಾಗಿದ್ರು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆನ್ಸರ್ ಇಸ್ ದಿವಾನ್ ಸಿ ರಂಗಚಾರ್ಲರಾಗಿದ್ರು. ಇವ್ರೇನ್ ಮಾಡ್ತಾರೆ, 1874ರಲ್ಲಿ ಒಂದು ಶೀರ್ಷಿಕೆ ಬರೀತಾರೆ. ಸೊ ಒಂದು ಲೇಖನ ಬರೀತಾರೆ. ಅದುವೇ ಮೈಸೂರಿನಲ್ಲಿ ಬ್ರಿಟಿಷ್ ಆಡಳಿತದ 50 ವರ್ಷಗಳು ಅಂತ ಬರೀತಾರೆ. ಆ ಒಂದು ಶೀರ್ಷಿಕೆ ಎಡಿಟೋರಿಯಲ್ ಏನಾಗುತ್ತಾ ಹೋಗುತ್ತೆ, ಇಡೀ ಒಂದು ಲಂಡನ್ ಅಲ್ಲಿ ಅತಿ ಹೆಚ್ಚಿನ ಒಂದು ಸುದ್ದಿ ಏನ್ ಮಾಡುತ್ತೆ, ಆ ಒಂದು ಎಡಿಟೋರಿಯಲ್ ನಮ್ಗೆ ಇಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ 1879ರಲ್ಲಿ ಜೆ.ಡಿ. ಜೋರ್ಡನ್ ಏನ್ ಮಾಡುತ್ತಾ ಹೋಗ್ತಾರೆ, ಇವ್ರನ್ನ ಮೈಸೂರಿನ ಒಂದು ಸೆಕ್ರೆಟರಿ ಆಗಿ, ರೆವೆನ್ಯೂ ಸೆಕ್ರೆಟರಿ ಆಗಿ ಅಪಾಯಿಂಟ್ ಕೂಡ ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ 1881ರಲ್ಲಿ ಅವರಿಗೆ ಅಧಿಕಾರನ ಹಸ್ತಾಂತರ ಮಾಡ್ತಾರೆ. ಅಧಿಕಾರ ಹಸ್ತಾಂತರ ಮಾಡಿದ್ಮೇಲೆ 1881ರಲ್ಲಿ ದಿವಾನ್ ಸಿ ರಂಗಚಾರ್ಲು ಏನ್ ಮಾಡ್ತಾರೆ, ಹಿ ಸ್ಟಾರ್ಟೆಡ್ ದ ಮೈಸೂರು ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ. ಮೈಸೂರಿನ ಒಂದು ಪ್ರತಿನಿಧಿ ಸಭೆ ಏನ್ ಮಾಡ್ತಾರೆ, ಆರಂಭವನ್ನಲ್ಲಿ ಮಾಡ್ತಕ್ಕಂಥದ್ದು. ಈ ಒಂದು ಏನಕ್ಕೆ ಆರಂಭ ಮಾಡಿದ್ರು, ದ ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್. ಜವಾಬ್ದಾರಿಯುತ ಒಂದು ಸರ್ಕಾರ ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದನ್ನ ಏನ್ ಮಾಡ್ತಾರೆ, ರಚನೆ ಮಾಡ್ತಾರೆ. ಇನಿಷಿಯಲ್ ಆಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಎಲ್ಲರೂ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಭೂಮಾಲೀಕರು, ಶ್ರೀಮಂತರು, ವ್ಯಾಪಾರಿಗಳು, ಪದವೀಧರರು, ಆದಾಯ ಪಾವತಿಸ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ಏನಾಗ್ತಿದ್ದಾರೆ ಅಂತಂದ್ರೆ ಚುನಾಯಿತರಾಗ್ತಕ್ಕಂಥ ಒಂದು ಸದಸ್ಯರಾಗಿದ್ರು. ಇನಿಷಿಯಲ್ ಆಗಿ ಎಲ್ಲರಿಗೂ ಕೂಡ 1 ವರ್ಷದ ಅವಧಿ ಇದ್ರೆ, ಬಟ್ 1801 ನಂತರದಲ್ಲಿ 1894ರಲ್ಲಿ ಆ ಕಾಲಾವಧಿನ ಏನ್ ಮಾಡ್ತಾರೆ, 3 ವರ್ಷಕ್ಕೆ ಇನ್ಕ್ರೀಸ್ ಮಾಡ್ತಕ್ಕಂಥ ಕೆಲಸ ಈ ದಿವಾನ್ ಸಿ ರಂಗಚಾರ್ಲವ್ರ ಕಾಲದಲ್ಲಿ ನಡೀತಕ್ಕಂಥದ್ದು. ಇನ್ನು ಹೇಳ್ಬೇಕು ಅಂತಂದ್ರೆ 1882ರಲ್ಲಿ ಅಗೇನ್ ಮತ್ತೇನ್ ಮಾಡ್ತಾರೆ, ಕರ್ನಾಟಕಕ್ಕೆ ಒಂದು ರೈಲ್ವೆ ಹಳಿನ ಹಾಕ್ತಾರೆ. ಅದು ಬೆಂಗಳೂರಿನಿಂದ ಮೈಸೂರವರೆಗೆ, ಇನ್ನೊಂದು ಬೆಂಗಳೂರಿನ ಏನ್ ಮಾಡ್ತಾರೆ, ತಿಪ್ಟೂರಿನವರೆಗೆ ಒಂದು ರೈಲ್ವೆ ಕಾಮಗಾರಿಯನ್ನು ಕೂಡ ಇವ್ರ ಕಾಲದಲ್ಲೇ ಆರಂಭಿಸ್ತಕ್ಕಂಥದ್ದು. ಅಂಡ್ ಇವರು ಕನ್ನಡ ಸಾಹಿತ್ಯಕ್ಕೆ ಅಥವಾ ಕನ್ನಡ ಭಾಷೆಗೆ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಅದು ಯಾವಾಗ ಅಂತಂದ್ರೆ ಇವ್ರೇನ್ ಮಾಡ್ತಾರೆ, ಬಸವಪ್ಪ ಶಾಸ್ತ್ರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವ್ರ ಕಾಲದಲ್ಲಿ ಬರ್ತಕ್ಕಂಥದ್ದು. ಅವ್ರೇನ್ ಮಾಡ್ತಾರೆ, ನಮ್ಮ ಒಂದು ಕಾಳಿದಾಸ ಕವರಿತ್ನ ಕಾಳಿದಾಸ ಬರೆದಿರ್ತಕ್ಕಂಥ ಒಂದು ಅಭಿಜ್ಞಾನ ಶಾಕುಂತಲಂ ಅನ್ನೋ ಕೃತಿನ ಏನ್ ಮಾಡ್ತಾರೆ, ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅದ್ರ ಮೂಲಕ ಈ ರಂಗಚಾರ್ಲು ಅಥವಾ 10ನೇ ಜಯಚಾಮರಾಜೇಂದ್ರ ಒಡೆಯರ್ ಇವ್ರೇನ್ ಮಾಡ್ತಾರೆ, ಈ ಒಂದು ಬಸವಪ್ಪ ಶಾಸ್ತ್ರಿಗೆ ಅಭಿನವ ಕಾಳಿದಾಸ್ ಅಂತ ಏನ್ ಮಾಡ್ತಾರೆ, ಒಂದು ಬಿರುದಿನಲ್ಲಿ ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ನಾವಿವ್ರನ್ನ ಕನ್ನಡದ ಒಂದು ನಾಟಕ ಪಿತಾಮಹ ಅಂತಾನೂ ಕೂಡ ಕರೀತಾ ಹೋಗ್ತೀವಿ. ಫಾದರ್ ಆಫ್ ಕನ್ನಡ ಥಿಯೇಟರ್ ಅಂತಾನೂ ಕೂಡ ಇವ್ರ ಕಾಲದಲ್ಲಿ ಕರೀತಕ್ಕಂಥದ್ದು.
ಅಂಡ್ ಇವ್ರ ಕಾಲದಲ್ಲಿ 1882ರಲ್ಲಿ ಮೊಟ್ಟ ಮೊದಲ ಬಾರಿಗೆ KGF ಅಲ್ಲಿ ಏನ್ ಮಾಡ್ತಾರೆ, ಚಿನ್ನದ ಗಣಿನೊಂದು ಆರಂಭ ಮಾಡ್ಲಿಕ್ಕೆ ಟೆಂಡರ್ ಕೂಡ ಆಫರ್ ಮಾಡ್ತಾರೆ. ಆ ಟೆಂಡರ್ ಯಾರು ತಗೋತಾರೆ, ಜಾನ್ ಟೈಲರ್ ಅಂತಕ್ಕಂಥ ಕಂಪ್ನಿ ಏನ್ ಮಾಡುತ್ತೆ, ಟೆಂಡರ್ ತಗೊಂಡು ನಂತರದಲ್ಲಿ ಈ ಗಣಿನ ಏನ್ ಮಾಡ್ತಾ ಹೋಗ್ತಾರೆ, ಆರಂಭಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥ ದಿವಾನ್, ಅದುವೇ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅಂತ ಕರೀತಾ ಹೋಗ್ತೀವಿ. ಇವ್ರೇನ್ ಮಾಡ್ತಾರೆ, ನಮ್ಮ ದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕಿನಲ್ಲಿ ಏನ್ ಮಾಡ್ತಾರೆ, ನಮ್ಮ ಒಂದು ವೇದಾವತಿ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ನ ಕಟ್ತಾರೆ. ಅದುವೇ ವಾಣಿ ವಿಲಾಸ್ ಸಾಗರ ಡ್ಯಾಮ್, ಅಥವಾ ನಾವಿದನ್ನ ಮಾರಿ ಕಣಿವೆ ಯೋಜನೆ ಅಂತಾನೂ ಕೂಡ ಕರೀತಾ ಹೋಗ್ತೀವಿ. ಕರ್ನಾಟಕದ ಒಂದು ಮೊಟ್ಟ ಮೊದಲ ಒಂದು ಮಾನವ ನಿರ್ಮಿತ ಜಲಾಶಯ ಯಾವುದು ಅಂತಂದ್ರೆ ಅದುವೇ ವಾಣಿ ವಿಲಾಸ್ ಸಾಗರ ಡ್ಯಾಮ್. ಹಾಗಿದ್ರೆ ಈ ಒಂದು ವೇದಾವತಿ ರಿವರ್ ಎಲ್ಲಿ ಆರಿಜಿನೇಟ್ ಆಗುತ್ತೆ, ಎಸ್, ಬಾಬಾ ಬುಡಂಗಿರಿ ಆಫ್ ದ ಚಿಕ್ಕಮಂಗ್ಳೂರಿನಲ್ಲಿ ಆರಿಜಿನೇಟ್ ಆಗ್ತಕ್ಕಂಥ ರಿವರ್ ಇದು. ಇದಕ್ಕೆ ದುರ್ಗದ ಬಳಿ ನಿರ್ಮಾಣ ಮಾಡಿದ್ದೇವೆ. ಇದು TB ರಿವರ್ ಅಂದ್ರೆ ತುಂಗಭದ್ರಾ ನದಿಯ ಒಂದು ಬಲ ಉಪನದಿಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಮೂಲಕ ಏನ್ ಮಾಡ್ತಿದೀವಿ, ಈ ಜಲಾಶಯಕ್ಕೆ ಹೆಚ್ಚಿನ ಒಂದು ನೀರನ್ನು ಕೂಡ ಏನ್ ಮಾಡ್ತಿದ್ದಾರೆ, ಸಪ್ಲೈನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ನಂತರದಲ್ಲಿ 1902ರಲ್ಲಿ ಏನ್ ಮಾಡ್ತಾರೆ, ಮೊಟ್ಟ ಮೊದಲ ಬಾರಿಗೆ ಹೈಡ್ರೋ ಎಲೆಕ್ಟ್ರಿಸಿಟಿನ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಇಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮನೆ ನಡೆದ ಒಂದು PDO HK ಪೇಪರ್ ಅಲ್ಲಿ ಈ ಕ್ವಶನ್ ಕೇಳಿದ್ದ, ಈ ಕೆಳಕಂಡ ಯಾವ ಜಲವಿದ್ಯುತ್ ಸ್ಥಾವರವನ್ನ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ವಿದ್ಯುತ್ ಸ್ಥಾವರ ಅಂತ ಕರಿತೀವಿ. ಇಟ್ಸ್ ಆಲ್ ಅಬೌಟ್ ದ ಶಿವನ ಸಮುದ್ರ ವಿದ್ಯುತ್ ಸ್ಥಾವರವನ್ನ ನಾವು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ವಿದ್ಯುತ್ ಸ್ಥಾವರ ಅಂತಾನೂ ಕೂಡ ಕರೀತಕ್ಕಂಥದ್ದು. ಇದರ ಮೂಲಕ ಏಷ್ಯಾದ ಮೊಟ್ಟ ಮೊದಲ ಒಂದು ಜಲವಿದ್ಯುತ್ ಸ್ಥಾವರನ ನಾವು ಕರ್ನಾಟಕದಲ್ಲಿ ನಮ್ಮ ದಿವಾನ್ ಕೆ ಶೇಷಾದ್ರಿ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಕ್ಕಂಥದ್ದು. ಆಕ್ಚುಲಿ ಇದಕ್ಕಿಂತ ಮುಂಚೆ ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಗೋಕಾಕ್ ಅಲ್ಲಿ ನಡೆದಿರುತ್ತೆ. ಅಕ್ರಾಸ್ ಒಂದು ಗೋಕಾಕ್ ಒಂದು ವಾಟರ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ನಡೆದಿರುತ್ತೆ. ಬಟ್ ಅಲ್ಟಿಮೇಟ್ಲಿ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಅಲ್ಪ ಪ್ರಮಾಣದಲ್ಲಿ ಉತ್ಪಾದನೆ ನಡೀತಾ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಪೂರ್ಣ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇರುತ್ತೆ. ಮೊಟ್ಟ ಮೊದಲ ಬಾರಿಗೆ ಇಲ್ಲಿಗೆ ನಮ್ಮ ಒಂದು ಶಿವನ ಸಮುದ್ರದಿಂದ KGF ಗೆ ಲೈನ್ ಇಳಿತಾರೆ. ಅವತ್ತಿನ ಕಾಲದಲ್ಲಿ ಏಷ್ಯಾಸ್ ಲಾಂಗೆಸ್ಟ್ ಎಲೆಕ್ಟ್ರಿಸಿಟಿ ಲೈನ್ ಯಾವ್ದಾಗಿತ್ತು ಅಂತಂದ್ರೆ ದಟ್ ಈಸ್ ಫ್ರಮ್ ಶಿವನ ಸಮುದ್ರ ಟು ದ ಪಾರ್ಟ್ ಆಫ್ ದ KGF. ಅಂಡ್ ನಂತರದಲ್ಲಿ 1905ರಲ್ಲಿ ಬೆಂಗಳೂರು ಸಿಟಿ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಅಂಡ್ 1907ರಲ್ಲಿ ಮೈಸೂರಿಗೂ ಕೂಡ ಏನ್ ಮಾಡ್ತಾರೆ, ಎಲೆಕ್ಟ್ರಿಸಿಟಿನ ನಂತರದಲ್ಲಿ ಸಪ್ಲೈ ಮಾಡ್ತಾರೆ. ಬಟ್ ಅವೆರಡೂ ಕೂಡ ಬೇರೆ ದಿವಾನರ ಕಾಲದಲ್ಲಿ ಆಗಿದ್ದು. ಬಟ್ ಇದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ KGF ಕಳಿಸಿದ್ದು, ಇದು ಮಾತ್ರ ದಿವಾನ್ ಕೆ ಶೇಷಾದ್ರಿ ಅವರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ನೋಡಿ, 1905 ಬೆಂಗಳೂರಲ್ಲಿ ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗತ್ತೆ. ನಾವು ಅದಕ್ಕೆ ಅಂತ ಕರಿತೀವಿ, ದಿವಾನರಾಗಿದ್ದು ಅಂತಂದ್ರೆ ದಿವಾನ್ PN ಕೃಷ್ಣಮೂರ್ತಿ ಇದ್ರು. 1907ನಲ್ಲಿ ಮೈಸೂರಿಗೆ ಸಿಗುತ್ತೆ, ಅವಾಗ ದಿವಾನರಾಗಿದ್ರು ದಿವಾನ್ VP ಮಾಧವರಾವ್ ಅವರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವ್ರೇನ್ ಮಾಡ್ತಾರೆ, ಬೆಂಗಳೂರು ಮಿಲ್ ಅನ್ನ 1884ರಲ್ಲಿ ಪ್ರಾರಂಭ ಮಾಡ್ತಾರೆ. ಅಂಡ್ ನಂತರ ಅದನ್ನ ಏನ್ ಮಾಡ್ತಾರೆ, ಈ ಒಂದು ಬಿನ್ನಿ ಮಿಲ್ ಬೆಂಗಳೂರು ಅಂತ ಕರಿತಾ ಹೋಗ್ತೀವಿ, ಅವ್ರು ಇದನ್ನ ನಂತರದಲ್ಲಿ ಟೇಕ್ ಓವರ್ ಮಾಡಿರ್ತಕ್ಕಂಥದ್ದು. ಬಿನ್ನಿ ಮಿಲ್ ಅವತ್ತಿನ ಕಾಲದಲ್ಲಿ ಮಿಲ್ಸ್ ಹೆವಿ ಫೇಮಸ್ ಆಗಿರ್ತಕ್ಕಂಥವ್ರು. ಇವತ್ತು ಕೂಡ ಬೆಂಗಳೂರಿನ ಒಂದು ಮೆಜೆಸ್ಟಿಕ್ ಮತ್ತೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಭಾಗದಲ್ಲಿ ನಾವು ಬೆಂಗಳೂರು ಮಿಲ್ಸ್ ಕಂಡು ಬರುತ್ತೆ. ಬಿಡಿ, ಅದು ಇವಾಗ ಪ್ರಾಪರ್ಟಿ ಇದೆ, ಇನ್ ಕೇಸ್ ಅವ್ರು ಸೇಲ್ ಮಾಡಕ್ ಹೋದ್ರೆ ಇಟ್ಸ್ ಅಬೌಟ್ ಎಷ್ಟು ಲಕ್ಷ ಕೋಟಿ ಹೋಗ್ತಕ್ಕಂಥ ಪ್ರಾಪರ್ಟಿ ಈಗ ಅದು. ಬಟ್ ಸ್ಟಿಲ್ ಇಟ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಬಿನ್ನಿ ಮಿಲ್ಸ್. ಆ ಒಂದು ಕಂಪ್ನಿಯವರೇ ಆ ಒಂದು ಲ್ಯಾಂಡ್ ನಲ್ಲಿ ಓನರ್ ಆಗಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಮೈಸೂರಲ್ಲಿ ಏನ್ ಮಾಡ್ತಾರೆ, ಓರಿಯೆಂಟಲ್ ಲೈಬ್ರರಿನ ಸ್ಥಾಪನೆ ಮಾಡ್ತಾರೆ. ಅಂಡ್ ಇದೇ ಓರಿಯೆಂಟಲ್ ಲೈಬ್ರರಿನಲ್ಲೇ 1905ರಲ್ಲಿ ಯಾರು ಅಂತಂದ್ರೆ ಆರ್ ಶ್ಯಾಮಶಾಸ್ತ್ರಿ ಅಂತ ಕರಿತೀವಿ, ಅವರು ನಮ್ಮ ಒಂದು ಫೇಮಸ್ ಪುಸ್ತಕ ಆಗಿರ್ತಕ್ಕಂಥ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನ ಅವ್ರಿಲ್ಲೇ ಡಿಸ್ಕವರ್ ಮಾಡಿದ್ದು. ಅಂಡ್ ನಂತರ ಅದನ್ನ ಇಂಗ್ಲಿಷ್ ಭಾಷೆಗೂ ಕೂಡ ಸ್ವತಃ ಅವರೇನ್ ಮಾಡ್ತಾರೆ, ಟ್ರಾನ್ಸ್ಲೇಟ್ ಕೂಡ ಮಾಡ್ತಕ್ಕಂಥ ಕೆಲಸದಲ್ಲಿ ನಡೀತಾ ಹೋಗುತ್ತೆ. ಅಂಡ್ ಈ ಒಂದು ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾರೆ, ಮೈಸೂರಿನ ಒಂದು ಇನ್ಫ್ಯಾಂಟ್ರಿ ಕಾಯ್ದೆನ ಪಾಸ್ ಮಾಡ್ತಾನೆ. ಇನ್ಫ್ಯಾಂಟ್ರಿ ಮ್ಯಾರೇಜ್ ಆಕ್ಟ್ ನ ಪಾಸ್ ಮಾಡ್ತಾರೆ. ಅದ್ರ ಮೂಲಕ ಗರ್ಲ್ಸ್ ಚೈಲ್ಡ್ಗೆ ಲೆಸ್ ದನ್ 14 years ಯಾರು ಕೂಡ ಮದುವೆ ಮಾಡಬಾರ್ದು ಅಂತ ಏನ್ ಮಾಡ್ತಾರೆ, ಆ ಕಾಯ್ದೆ ಮೂಲಕ ಇಲ್ಲಿ ಆರ್ಡರ್ ಹೊಡಿಸ್ತಕ್ಕಂಥದ್ದು. ಅಂಡ್ ಜೊತೆಗೆ ಅಗ್ರಿಕಲ್ಚರ್ಗೆ ಅಂತ ಏನ್ ಮಾಡ್ತಾರೆ, ಅಗ್ರಿಕಲ್ಚರ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. 1894ರಲ್ಲಿ ಭೂಮಿನ ಒಂದು ಸರ್ವೆ ಮಾಡ್ತಕ್ಕಂಥದ್ದು. ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನ ಕೂಡ ಏನ್ ಮಾಡ್ತಾರೆ, 2 ಇಲಾಖೆಗಳನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಪುರಾತತ್ವ ಇಲಾಖೆ ಸ್ಥಾಪನೆ ಮಾಡ್ತಾರೆ. ವಿದ್ಯಾರ್ಥಿ ಯೋಜನೆಗಳನ್ನ ತಗೊಂಡ್ಬರ್ತಾರೆ. ಅಂಚೆ ಸೇವೆಗಳನ್ನ ಕೂಡ ಇಲ್ಲಿ ತಗೊಂಡ್ಬರ್ತಕ್ಕಂಥದ್ದು. ಅಂಡ್ ಜೊತೆಗೆ ಇವರ ಅವಧಿನಲ್ಲೇ KGF ಕೂಡ ಏನ್ ಮಾಡುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿನಲ್ಲಿ ಪಡ್ಕೊಳ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ದಿವಾನ್ ಕೆ ಶೇಷಾದ್ರಿಯರ್ ಇವ್ರೇನ್ ಮಾಡ್ತಾ ಹೋಗ್ತಾರೆ, ಅಭ್ಯರ್ಥಿ ಮೈಸೂರಿನಲ್ಲಿ ಸಮರ್ಥ ಅಭ್ಯರ್ಥಿಗಳಿಗೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಹಿ ಸ್ಟಾರ್ಟೆಡ್ ದ ವಾಟ್ ವಿ ಸೆಡ್ ನಾಗರಿಕ ಒಂದು ಸೇವಾ ಒಂದು
ಅಭ್ಯರ್ಥಿಗಳಿಗೋಸ್ಕರ ಒಂದು ಪರೀಕ್ಷೆಗಳನ್ನು ಕೂಡ ಇಲ್ಲಿ ಇವ್ರ ಕಾಲದಲ್ಲೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅದನ್ನ ಬಿಟ್ರೆ ಸೊ ಅಸ್ಪೃಶ್ಯರಿಗೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ, ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ. ಏನಕ್ಕಪ್ಪ ಅಂತಂದ್ರೆ ಅವ್ರ ಇಂಟೆನ್ಷನ್ ತುಂಬಾ ಕ್ಲಿಯರ್ ಆಗಿತ್ತು. ಫಸ್ಟ್ ನಿಮ್ಮ ಒಂದು ಎಜುಕೇಶನ್ ನೀವು ಪಡ್ಕೊಂಡು ನಂತರದಲ್ಲಿ ನಿಮ್ಮ ಹಕ್ಕಿಗೋಸ್ಕರ ನೀವು ಹೋರಾಟ ಮಾಡಿ. ನೀವು ಎಜುಕೇಶನ್ ಪಡ್ಕೊಂಡಂಗೆ ನೀವು ಹೋರಾಟ ಮಾಡಕ್ ಹೋದ್ರೆ ಅವಾಗ ಮಿಸ್ಗೈಡ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಫಸ್ಟ್ ಯು ಹ್ಯಾವ್ ಟೇಕ್ ಎಜುಕೇಶನ್ ಅಂತ ಏನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಒಂದು ಶಾಲಾ ವ್ಯವಸ್ಥೆ, ಪ್ರತ್ಯೇಕ ಒಂದು ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇವ್ರ ಕಾಲದಲ್ಲೇ ನಡೀತಕ್ಕಂಥದ್ದು. ಅಂಡ್ ನಂತರದಲ್ಲಿ ಮೈಸೂರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಮಹಾರಾಣಿ ಸ್ಕೂಲ್ ಸ್ಥಾಪನೆ ಮಾಡ್ತಾರೆ. ನಂತರ ಅದು ಮಹಾರಾಣಿ ಕಾಲೇಜ್ ಕನ್ವರ್ಟ್ ಆಗುತ್ತೆ. ನಂತರದ್ದು ಮಹಾರಾಣಿ ಒಂದು ಡಿಗ್ರಿ ಕಾಲೇಜ್ ಆಗು ಕೂಡ ಇಲ್ಲಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಅಂಡ್ ಈವನ್ ಹಿ ಎಸ್ಟಾಬ್ಲಿಷ್ಡ್ ದ ಬೆಂಗಳೂರಲ್ಲಿ ಏನ್ ಮಾಡ್ತಾರೆ, ವಿಕ್ಟೋರಿಯಾ ಒಂದು ಹಾಸ್ಪಿಟಲ್ ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇವರಿಗೆ ರಾಜ್ಯ ಒಂದು ದುರಂಧರ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಈ ಒಂದು ವ್ಯಕ್ತಿ ಇಲ್ಲಿ ಕರಿತಕ್ಕಂಥದ್ದು. ಸೊ ಇದ್ರ ಮೂಲಕ 10ನೇ ಒಂದು ಜಯಚಾಮರಾಜ ಒಡೆಯರ್ ಅವರ ಒಂದು ಕಾರ್ಯ ಏನಾಗತ್ತೆ ಇಲ್ಲಿ ಫಿನಿಶ್ ಆಗತ್ತೆ. ನಂತರದಲ್ಲಿ ಬರ್ತಕ್ಕಂಥದ್ದೇ ದ ಫೇಮಸ್ ಪರ್ಸನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಕಂಡಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಮೈಸೂರು ಕಂಡಿರ್ತಕ್ಕಂಥ ಅತ್ಯಂತ ಒಂದು ಶ್ರೇಷ್ಠ ಒಡೆಯರ್ ಯಾರು ಅಂತ ಕೇಳಿದ್ರೆ ಅದುವೇ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಅಂಡ್ ಜೊತೆಗೆ ನಾವ್ ಇವ್ರನ್ನ ಆಧುನಿಕ ಮೈಸೂರಿನ ಒಂದು ಶಿಲ್ಪಿ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ, ಕರೀತಾ ಹೋಗ್ತೀವಿ. ಅಂಡ್ ಇವರ ಕುರಿತಾಗಿ ಸ್ವತಃ ನಮ್ಮ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡ್ತಾರೆ, ತಮ್ಮ ಹರಿಜನ ಪತ್ರಿಕೆಯಲ್ಲಿ ಒಂದ್ ಮಾತನ್ನ ಹೇಳ್ತಾರೆ. ಏನಂತ ಹೇಳ್ತಂದ್ರೆ, ಮೈಸೂರು ರಾಜ್ಯ ಒಂದು ರಾಮರಾಜ್ಯವಾಗಿದೆ ಅಂಡ್ ಇಲ್ಲಿರ್ತಕ್ಕಂಥ ಒಡೆಯರುಗಳು ರಾಜ ಋಷಿಗಳು ಅಂತೇಳಿ ತಮ್ಮ ಹರಿಜನ ಪತ್ರಿಕೆಯಲ್ಲಿ ತಾವೇ ಸ್ವತಃ ಏನ್ ಮಾಡ್ತಾರೆ, ಖುದ್ದಾಗಿ ಹೊಗಳ್ತಕ್ಕಂಥದ್ದು. ಅಂಡ್ ಎಲ್ಲೋ ಒಂದ್ ಕಡೆಗೆ ಇವರ ಒಂದು ಆಡಳಿತ ನೋಡ್ತಕ್ಕಂಥ ಒಂದು ಯಾರು ಬ್ರಿಟಿಷ್ ಸರ್ಕಾರ ಅವರಿಗೂ ಕೂಡ ಏನ್ ಮಾಡುತ್ತೆ ಅಲ್ಲಿ ದ ಗ್ರೇಟ್ ಕಮಾಂಡರ್ ಅಂತ ಹೇಳಿ ಅವರಿಗೂ ಕೂಡ ಏನ್ ಮಾಡುತ್ತೆ ಒಂದು ಅವಾರ್ಡ್ ನಲ್ಲಿ ಕೊಡ್ತಕ್ಕಂಥದ್ದು. ಬಟ್ ಆದ್ರೆ ನಾವು ಹೈಯೆಸ್ಟ್ ಒಂದು ಇಂಡಸ್ಟ್ರೀಸ್ ಬಗ್ಗೆ ಒಂದು ತುಂಬಾ ಒಂದು ಆಲೋಚನೆ ಇಟ್ಕೊಂಡಿದ್ದೆ ಇವ್ರ ಕಾಲದಲ್ಲಿ. ಇದಕ್ಕೆ ಸಪೋರ್ಟ್ ಮಾಡಿದ್ದು ದ 2 ಪರ್ಸನ್ಸ್, ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಇನ್ನೊಂದು ಸರ್ ದಿವಾನ್ ಮಿರ್ಜಾ ಇಸ್ಮಾಯಿಲ್. ಅಂಡ್ ಇಬ್ಬರನ್ನು ಕೂಡ ಏನ್ ಮಾಡ್ತೀವಿ ನಾವು ಕೈಗಾರಿಕೆಗಳ ಒಂದು ಸೃಷ್ಟಿಕರ್ತರು ಅಂತಲೂ ಕೂಡ ನಾವಿಲ್ಲಿ ಕರಿತಕ್ಕಂಥದ್ದು. ಇದರ ಮೂಲಕ ಮಾಡೆಲ್ ಸ್ಟೇಟ್ ಓಕೆ ಮೈಸೂರು ಏನ್ ಮಾಡ್ತಾ ಹೋಗ್ತಾರೆ, ಒಂದು ಮಾದರಿ ರಾಜ್ಯನ ಮಾಡ್ತಾ ಹೋಗ್ತಾರೆ. ಅಂಡ್ ಇವ್ರ ಕಾಲದಲ್ಲೇ ಒಂದು ಫೇಮಸ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ನಾವು ಈಗ ಕೈಗಾರಿಕೆಗಳನ್ನ ಸ್ಥಾಪಿಸ್ಬೇಕು, ಇಲ್ದೇ ಇದ್ರೆ ನಾವ್ ಯಾವತ್ತೂ ಕೂಡ ಅಷ್ಟೇ ಪ್ರಗತಿ ಹೊಂದಕ್ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ, ಈ ಫೇಮಸ್ ಸ್ಲೋಗನ್ನ ಕೊಡ್ತಕ್ಕಂಥದ್ದು. ಸೊ ಇಂಡಸ್ಟ್ರಿ ಸಂಬಂಧಪಟ್ಟಂಗೆ 2 ಸ್ಲೋಗನ್ ಇದೆ. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡ್ತಾರೆ, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ ಕೊಡ್ತಾರೆ. ಸರ್ ಎಂ ಕೊಟ್ಟಿದ್ದ ಸ್ಲೋಗನ್ ಏನು ಅಂತಂದ್ರೆ, ಇಂಡಸ್ಟ್ರಿಯಲೈಸ್ ಆರ್ ಪರಿಶ್, ಕೈಗಾರಿಕೀಕರಣ ಇಲ್ಲವೇ ವಿನಾಶ, ಸಿಂಪಲ್. ಬಟ್ ಇವ್ರು ಹೇಳ್ತಿರೋದೇನು, ಇವಾಗ ನಾವು ಇವಾಗ ಕೈಗಾರಿಕೆಗಳನ್ನ ಸ್ಥಾಪಿಸದೇ ಇದ್ದಿದ್ರೆ ನಾವ್ ಯಾವತ್ತಿಗೂ ಕೂಡ ಏನಾಗತ್ತಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಅಥವಾ ಪ್ರಗತಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರ್ಥದಲ್ಲಿ ಆ ಒಂದು ಹೇಳಿಕೆಗಳಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಇವರು ಕೂಡ ಅಷ್ಟೇ ತುಂಬಾ ಶಿಕ್ಷಣ ತಜ್ಞ ಆಗಿದ್ರು. ಇವರು ಕೂಡ ಶಿಕ್ಷಣ ತುಂಬಾ ಎಲ್ಲ ಕಡೆ ಮುಗಿಸ್ತಾ ಹೋಗ್ತಾರೆ. ನಂತರದಲ್ಲಿ ಕಾಶಿ, ಬನಾರಸ್ ಮತ್ತೆ ವಾರಣಾಸಿ ಯೂನಿವರ್ಸಿಟಿಗಳಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಕುಲಪತಿಗಳಾಗಿ ಕಾರ್ಯವನ್ನು ಕೂಡ ಅಷ್ಟೇ ನಿರ್ವಹಿಸ್ತಕ್ಕಂಥ ಕೆಲಸ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ನಡೀತಕ್ಕಂಥದ್ದು. ಅಂಡ್ ಈವನ್ ಇವ್ರ ಅಂಡರಲ್ಲೇ ದ ಹೈಯೆಸ್ಟ್ ನಂಬರ್ ಆಫ್ ದಿವಾನ್ಸ್, ಒಬ್ಬರಲ್ಲ ಇಬ್ಬರಲ್ಲ ಒಟ್ಟು 7 ದಿವಾನ್ಸ್ ಏನ್ ಮಾಡ್ತಾರೆ, ಇವರ ಅಂಡರಲ್ಲೇ ಕೆಲಸ ಮಾಡ್ತಾ ಹೋಗ್ತಾರೆ. ಅಂಡ್ ಈವನ್ ನಾವಾಗ್ಲೇ ಹೇಳಿದ್ವಿ ಅಲ್ವಾ, ಕಬ್ಬನ್ ಪಾರ್ಕ್ ನ ಒಂದು ಆರ್ಕಿಟೆಕ್ಚರ್ ಯಾರು, ರಿಚರ್ಡ್ ಸ್ಯಾಂಕಿ ಅಂತ ಅಂದ್ವಿ. ಎಸ್, ಆ ಒಂದು ರಿಚರ್ಡ್ ಸ್ಯಾಂಕಿ ಏನ್ ಮಾಡ್ತಾ ಹೋಗ್ತಾರೆ, ದುಂಡು ಮೇಜಿನ ಪರಿಷತ್ತಲ್ಲಿ ಅಂದ್ರೆ ಒಟ್ಟಾಗಿ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್, ದುಂಡು ಮೇಜಿನ ಪರಿಷತ್ ನಡೀತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇಂಗ್ಲೆಂಡ್ ಅಲ್ಲಿ ನಮ್ಮ ಒಡೆಯರ್ ಕುರಿತ ಒಂದು ಮಾತನ್ನ ಹೇಳ್ತಾರೆ. ಹೇಗೆ ಅಂತಂದ್ರೆ, ವಿಶ್ವದ ಒಂದು ಅತ್ಯುತ್ತಮ ಒಂದು ಆಡಳಿತ ರಾಜ್ಯ ಮೈಸೂರು ಅಂತ ಏನ್ ಮಾಡ್ತಾರೆ, ಒಂದು ಹೇಳಿಕೆ ನೀಡತಕ್ಕಂಥ ಕೆಲಸ ಆ ಒಂದು ಅಧಿವೇಶನದಲ್ಲಿ ಈ ಒಂದು ರಿಚರ್ಡ್ ಸ್ಯಾಂಕಿ ಅವರು ಇಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ನೋಡ್ತಾ ಹೋಗೋಣ, ಈಗ ಒಬ್ಬೊಬ್ಬರಾಗೆ ದಿವಾನ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇನ್ ಕೇಸ್ ಎಕ್ಸಾಮ್ ಅಲ್ಲಿ ಕ್ರಾನಾಲಜಿಕಲ್ ಆರ್ಡರ್ ಕೇಳಿದ್ರೆ, ಸೊ ಯು ಹ್ಯಾವ್ ಟು ಬಿ ಆನ್ಸರ್. ಸೊ ಫಸ್ಟ್ ಬರ್ತಕ್ಕಂಥ ದಿವಾನ್ ಯಾರು, ದಿವಾನ್ ಸಿ ರಂಗಾಚಾರ್ಲು, ನಂತರದಲ್ಲಿ ಅಯ್ಯರ್. ಇವರಿಬ್ಬರು ಕೂಡ 10ನೇ ಒಂದು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿದ್ರೆ PN ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್, ಸರ್ ಎಂ ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಆಲ್ಬಿಯನ್ ಬ್ಯಾನರ್ಜಿ, ಸರ್ ಮಿರ್ಜಾ ಇಸ್ಮಾಯಿಲ್. ಇವಿಷ್ಟು ಜನ ಏನ್ ಮಾಡ್ತಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಬರ್ತಕ್ಕಂಥದ್ದು. ಇನ್ನು ಲಾಸ್ಟ್ 2 ಪರ್ಸನ್ಸ್ N ಮಾಧವರಾವ್ ಮತ್ತೆ ಇಲ್ಲಿ ಆರ್ಕಟ್ ರಾಮಸ್ವಾಮಿ ಮೂದಲಿಯಾರ್. ಇದು VP ಮಾಧವರಾವ್, ಇದು ನ್ಯಾಯಮೂರ್ತಿ ಮಾಧವರಾವ್. ಇಲ್ಲ ಬರ್ತಕ್ಕಂಥದ್ದು ನಮ್ಮ ಕೊನೆಯ ಒಡೆಯರ್ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ಬರ್ತಕ್ಕಂಥದ್ದು. ಸೊ ನಾವಿವಾಗ ಒಬ್ಬೊಬ್ಬರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಅಲ್ಲಿ ಫಸ್ಟ್ ಬರ್ತಕ್ಕಂಥ ದಿವಾನ್ PN ಕೃಷ್ಣಮೂರ್ತಿ.
ಸೊ ಇವ್ರ ಕಾಲದಲ್ಲಿ 1904 ಏನ್ ಮಾಡ್ತಾರೆ, ಒಂದು ಕಾಯ್ದೆ ಏನ್ ಮಾಡ್ತಾರೆ, ಸಹಕಾರಿ ಸಂಘಗಳ ಒಂದು ಕಾಯ್ದೆ ಪಾಸ್ ಮಾಡ್ತಾರೆ. ಇದರ ಮೂಲಕ ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಒಂದು ಕೋಆಪರೇಟಿವ್ ಸೊಸೈಟಿ ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗುತ್ತೆ. ಅದು ಕೂಡ ಗದಗ ಜಿಲ್ಲೆಯ ಒಂದು ಕಣಗಿನಹಾಳ ಗ್ರಾಮದಲ್ಲಿ ನಮ್ಮ ಸಿದ್ದನಗೌಡ ಪಾಟೀಲ್ ಏನ್ ಮಾಡ್ತಾರೆ, ಆ ಒಂದು ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಇಡೀ ಏಷ್ಯಾಗೆ ಒಂದು ಮಾದರಿ ರಾಜ್ಯವಾಗಿ ನಮ್ಮ ಮೈಸೂರಲ್ಲಿ ಕಂಡುಬರ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ಸೊ ಇವರ ದಿನಲ್ಲಿ 1905 ಬೆಂಗಳೂರು ನಗರ ಏನ್ ಮಾಡುತ್ತೆ, ಎಲೆಕ್ಟ್ರಿಸಿಟಿ ಪಡ್ಕೊಳ್ಳುತ್ತೆ. ಸೊ ಇಡೀ ಏಷ್ಯಾದಲ್ಲೇ ಟೋಕಿಯೋ ನಂತರದಲ್ಲಿ ಎಲೆಕ್ಟ್ರಿಸಿಟಿ ಪಡ್ಕೊಂಡ ನಗರ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಬೆಂಗಳೂರು. ನಾನು ಪ್ಲೇಸ್ ಹೇಳ್ತಿಲ್ಲ, ನಗರ ಅಂತ ಹೇಳ್ತಾ ಇದ್ದೀನಿ. ಪ್ಲೇಸ್ ಅಂತ ಕೇಳಿದ್ರೆ KGF ಇದೆ, ಡಾರ್ಜಿಲಿಂಗ್ ಇದೆ, ಪ್ಲೇಸ್ಗಳು ತುಂಬಾನೇ ಇದೆ. ಬಟ್ ನಗರ ಅಂತ ಬಂದಾಗ ಇಡೀ ಏಷ್ಯಾದಲ್ಲೇ ಟೋಕಿಯೋದ ನಂತರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವಿದ್ಯುತ್ ಪಡ್ಕೊಳ್ತಕ್ಕಂಥ ಒಂದು ಪ್ಲೇಸು ನಾವು ಬೆಂಗಳೂರಾಗಿ ಇರ್ತಕ್ಕಂಥದ್ದು. ಅಂಡ್ ಎಸ್ಪೆಷಲಿ ಅದರಲ್ಲಿ ನಮ್ಮ ಒಂದು ಕರ್ನಾಟಕದ KR ಮಾರ್ಕೆಟ್ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ. ಅಂಡ್ ದಟ್ ಇಸ್ ದ ಫಸ್ಟ್ ಬಿಲ್ಡಿಂಗ್ ಟು ಬಿ ಕಂಪ್ಲೀಟ್ಲಿ ಎಲೆಕ್ಟ್ರಿಫೈಡ್. ಪೂರ್ಣ ಪ್ರಮಾಣದಲ್ಲಿ ಎಲೆಕ್ಟ್ರಿಫೈಡ್ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಯಾವುದು ಅಂತಂದ್ರೆ KR ಮಾರ್ಕೆಟ್ ನ ಒಂದು ಬಿಲ್ಡಿಂಗ್ ಆಗಿದೆ. ಅಂಡ್ ಜೊತೆಗೆ ಮೈಸೂರು ಸಿಟಿ ಒಂದು ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ನಗರ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮೂಡಾ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಒಕ್ಕಲಿಗರ ಸಂಘವನ್ನು ಕೂಡ ಏನ್ ಮಾಡ್ತಾರೆ, 1906 ಸ್ಥಾಪನೆ ಮಾಡ್ತಕ್ಕಂಥದ್ದು. ನೋಡಿ ಮೂಡಾ ಬಗ್ಗೆ ಕೇಳಿದ್ರೆ ಸೊ ವಿ ಕ್ಯಾನ್ ಈಸಿಲಿ ಆನ್ಸರ್ ಯಾರ ಕಾಲದಲ್ಲಿ ಅಂತ ಕೇಳಿದ್ರೆ ದಿವಾನ್ PN ಕೃಷ್ಣಮೂರ್ತಿ ಕಾಲದಲ್ಲಿ ಸ್ಥಾಪನೆ ಆಗಿದ್ದು. ನಂತರ ಬರ್ತಕ್ಕಂಥ ಎರಡನೇ ದಿವಾನ್ ಅಂಡರ್ ದ 4th ಕೃಷ್ಣರಾಜ ಒಡೆಯರ್, ಅದುವೇ VP ಮಾಧವರಾವ್. ಇವ್ರೇನ್ ಮಾಡ್ತಾರೆ, ಸೊ ಇವರ ಕಾಲದಲ್ಲಿ 1907 ಕರ್ನಾಟಕದ ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್, ಕರ್ನಾಟಕದ ಒಂದು ವಿಧಾನ ಪರಿಷತ್ ಏನಾಗತ್ತೆ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಇಂಟೆನ್ಷನ್ ಇಸ್ ವೆರಿ ಸಿಂಪಲ್, ಜನರಿಗೆ ಒಂದು ತಮ್ಮ ಒಂದು ಪ್ರತಿನಿಧಿಗಳ ಹತ್ರ ಒಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ, ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಈಸಿ ಆಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಏನ್ ಮಾಡ್ತಾರೆ, ಈ ಒಂದು ಶಾಸನ ಸಭೆ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಬೆಂಗಳೂರಿನಲ್ಲಿ ಒಂದು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ನ ಸ್ಥಾಪನೆ ಮಾಡ್ತಾರೆ. ಇವ್ರ ಕಾಲದಲ್ಲಿ ಮೈಸೂರು ನಗರಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗತ್ತೆ. ವಕೀಲರ ಸಂಘನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅಂಡ್ ಜೊತೆಗೆ ನ್ಯೂಸ್ ಪೇಪರ್ ಕಂಟ್ರೋಲ್ ಆಕ್ಟ್ ನ ಪಾಸ್ ಮಾಡ್ತಾ ಹೋಗ್ತಾರೆ. ಪಶುವೈದ್ಯಕೀಯ ಒಂದು ಇಲಾಖೆನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಅಲ್ಟಿಮೇಟ್ಲಿ ಬ್ರಿಟಿಷನ್ ಏನ್ ಮಾಡ್ತಾರೆ, ಕೈಸರ್ ಇ ಹಿಂದ್ ಈ ಒಂದು ಅವಾರ್ಡ್ನು ಕೂಡ ಏನ್ ಮಾಡ್ತಾರೆ, ನಮ್ಮ ಒಂದು VP ಮಾಧವರಾವ್ ಏನ್ ಮಾಡ್ತಾರೆ ಇಲ್ಲಿ ಪಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದೇ T ಆನಂದರಾವ್ ಅಂತ ಕರೀತಾ ಹೋಗ್ತೀವಿ. ಸೊ ಇವರ ಕಾಲದಲ್ಲಿ ಮೇಜರ್ ಆಗಿ ಟಾಟಾ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆಗ್ತಾ ಹೋಗುತ್ತೆ. ಇವತ್ತೇ ನಾವು IISc ಅಂತ ಕರಿತೀವಲ್ವಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅವತ್ತಿನ ಕಾಲದಲ್ಲಿ ಅದನ್ನ ನಾವು ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರಿತಾ ಇದ್ವಿ. ಅದನ್ನ ಇವ್ರ ಕಾಲದಲ್ಲಿ ಸ್ಥಾಪನೆ ಮಾಡ್ತಾರೆ. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನ ದಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಾವಡಿ ಕೃಷ್ಣರಾಜ ಒಡೆಯರ್ ಮಾಡ್ತಾರೆ. ಅಂಡ್ ಅದನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ T ಆನಂದರಾವ್ ಅವರು ಮಾಡ್ತಕ್ಕಂಥದ್ದು. ಇದ್ರ ಮೂಲಕ 20th May 1909 ಈ ಒಂದು IISc ಏನಾಗುತ್ತೆ, ಟಾಟಾ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆಗುತ್ತೆ. ನಂತರ ಅದನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ರಿನೇಮ್ ಮಾಡ್ಕೊಳ್ತೀವಿ. ಅಂಡ್ 1958 ಅರೌಂಡ್ 1950s ಏನ್ ಮಾಡ್ತಾರೆ, ಅದಕ್ಕೆ UGC ಇಂದ ಯೂನಿವರ್ಸಿಟಿ ಒಂದು ಗ್ರಾಂಟ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ಲದೆ ಇದಕ್ಕೆ IISc ಒಂದು ಮೊಟ್ಟ ಮೊದಲ ಒಂದು ಡೈರೆಕ್ಟರ್ ಜನರಲ್ ಯಾರಾಗಿದ್ರು ಅಂತಂದ್ರೆ ಇಂಗ್ಲಿಷ್ ನ ಒಬ್ಬ ಕೆಮಿಸ್ಟ್ ಮೋರಿಸ್ ಟ್ರಾವೆರ್ಸ್ ಅಂತ ಕರಿತೀವಿ. ಹಿ ವಾಸ್ ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ದ IISc. ಅಂಡ್ ಅಷ್ಟೇ ಅಲ್ಲದೆ ಸೊ ಇವ್ರ ಕಾಲದಲ್ಲಿ ಮೈಸೂರು ಪ್ಯಾಲೇಸ್ ಏನಾಗಿರುತ್ತೆ, ಸೊ ಬೆಂಕಿ ಬಿದ್ದಿರುತ್ತೆ. ಅದೇನ್ ಮಾಡ್ತಾರೆ ಇವಾಗ ನಂತರದಲ್ಲಿ ಮೈಸೂರು ಪ್ಯಾಲೇಸ್ನ ಇವಾಗ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದು ಕೂಡ 1910 ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈ ಒಂದು ವರ್ಡ್ ದರ್ಬಾರ್ ಹಾಲ್ ಅಂತ ಕರಿತೀವಿ, ಆ ಮುಖ್ಯ ಸಭಾಂಗಣಕ್ಕೆ ಒಂದು ಪೇಂಟ್ ಮಾಡ್ತಕ್ಕಂಥ ಕೆಲಸ ರಾಜಾ ರವಿವರ್ಮ ಮಾಡಿದ್ರೆ. ಬಟ್ ಇಡೀ ಒಂದು ಪ್ಯಾಲೇಸ್ನ ಆರ್ಕಿಟೆಕ್ಚರ್ ಯಾರಾಗಿದ್ದಾರೆ, ಹೆನ್ರಿ ಇರ್ವಿನ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಇದುವರೆಗೂ ಕೂಡ ಅಷ್ಟೇ ಮೈಸೂರಿನ ದರ್ಬಾರ್ ಹಾಲ್ ಒಳಗೆ ಶೂಟಿಂಗ್ ಮಾಡಿರ್ತಕ್ಕಂಥ ಏಕೈಕ ಫಿಲ್ಮ್ ಯಾವುದು ಅಂತಂದ್ರೆ ಅದು ನಮ್ಮ ಒಂದು ಮಯೂರ ವರ್ಮ, ಡಾಕ್ಟರ್ ರಾಜ್ಕುಮಾರ್ ನಟನೆ ಮಾಡಿರ್ತಕ್ಕಂಥ ಮಯೂರ ವರ್ಮ ಏನ್ ಮಾಡಿದರೆ ಇಡೀ ಫಿಲಮ್ ಅನ್ನ ಆ ಮೈಸೂರಿನ ಒಳಗೆ ಆ ದರ್ಬಾರ್ ಹಾಲ್ ಏನ್ ಮಾಡಿದರೆ ಶೂಟಿಂಗ್ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಈ ಮೈಸೂರು ಪೇಂಟಿಂಗ್ಸ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನಾವು ಗೆಸ್ಸೋ ಅಂತ ಕರೀತಾ ಹೋಗ್ತೀವಿ. ಏನಂದ್ರೆ ದೇರ್ ಯೂಸಿಂಗ್ ದ ಗೆಸ್ಸೋ ಪೇಸ್ಟ್ ಅಂತ ಕರೀತಾ ಹೋಗ್ತೀವಿ. ಇದಕ್ಕೆ ಏನ್ ಮಾಡ್ತಾರೆ, ಪೇಂಟಿಂಗ್ ಜೊತೆಗೆ ಅರಬ್ ಗಮ್ನ ಒಂದು ಮಿಶ್ರಣ ಮಾಡಿ ಈ ಪೇಂಟ್ ಏನ್ ಮಾಡ್ತಾ ಹೋಗ್ತೀವಿ ಬಳಸ್ತಕ್ಕಂಥದ್ದು. ಅದಕ್ಕೆ 1 ಶತಮಾನ 100 years ಆದ್ರೂ ಕೂಡ ಇನ್ನೂ ಆ ಒಂದು ಏನೋ ಪೇಂಟಿಂಗ್ ನಲ್ಲಿ ನಮ್ಗೆ ಯಾವುದೇ ರೀತಿಯ ಒಂದು ಡಲ್ನೆಸ್ ಇನ್ನೂ ಕೂಡ ಕಂಡು ಬರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಬಳಕೆ ಮಾಡಿರ್ತಕ್ಕಂಥ ಒಂದು ಗೆಸ್ಸೋ ಪೇಸ್ಟ್. ಅಂಡ್ ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಟ್ಯೂಬರ್ಕ್ಯುಲೋಸಿಸ್ ಹಾಸ್ಪಿಟಲ್ ಕೂಡ ಓಪನ್ ಮಾಡ್ತಾರೆ.
ಬೆಂಗಳೂರಿನಲ್ಲಿ ಆರೋಗ್ಯ ಸೌಧ ಇದೆ. ಆ ಆರೋಗ್ಯ ಸೌಧದ ಪಕ್ಕದಲ್ಲೇ ಈ TB ಹಾಸ್ಪಿಟಲ್ ಕಂಡು ಬರುತ್ತೆ ಟ್ಯೂಬರ್ಕ್ಯುಲೋಸಿಸ್. ಹಾಗಿದ್ರೆ ಈ TB ಒಂದು ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಡಿಸೀಸ್? ಇಟ್ ಇಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸಸ್. ಟ್ಯೂಬರ್ಕ್ಯುಲೋಸಿಸ್ TB ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅದು ಬರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ 2025 ಒಳಗೆ ನಾವು ಇದನ್ನ ಎರಾಡಿಕೇಟ್ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಟಾರ್ಗೆಟ್ ಹಾಕೊಂಡಿದ್ರೆ, ಸೊ WHO ಏನ್ ಮಾಡಿದೆ 2030 ಒಳಗೆ ಎರಾಡಿಕೇಟ್ ಮಾಡಬೇಕು ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಇಲ್ಲಿ ಒಂದು ಟಾರ್ಗೆಟ್ ನಲ್ಲಿ ಹಾಕೊಂಡಿರ್ತಕ್ಕಂಥದ್ದು. ಅಂಡ್ ಇವ್ರ ಕಾಲದಲ್ಲೇ ಒಂದು ಬಹುಮುಖ್ಯ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅದುವೇ ದ ಕನ್ಸ್ಟ್ರಕ್ಷನ್ ಆಫ್ KRS, ಕನ್ನಂಬಾಡಿ ಒಂದು ಅಣೆಕಟ್ಟನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕೊಳ್ತಾರೆ. ನಂತರ ಇದನ್ನ ನಾವು ಕೃಷ್ಣರಾಜ ಸಾಗರ ಅಂತ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಈ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ತಮ್ಮ ಮನೇಲಿರ್ತಕ್ಕಂಥ ವಜ್ರ ವೈಢೂರ್ಯ ಎಲ್ಲನೂ ಕೂಡ ಏನ್ ಮಾಡ್ತಾರೆ, ಒಂದು ಯಾರ ಹತ್ರಲಿ ಅಡಮಾನ ಇಟ್ಟು ಆ ಬಂದ ದುಡ್ಡಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಡ್ಯಾಮ್ ನಲ್ಲಿ ನಿರ್ಮಾಣ ಮಾಡಿದ್ದು. ಅದಕ್ಕೋಸ್ಕರನೇ ಈ ಕನ್ನಂಬಾಡಿ ಅಣೆಕಟ್ಟಿಗೆ ನಾವು KRS ಅಂತ ಕರಿತೀವಿ. ಇದು ಪ್ರಾರಂಭ ಆಗಿದ್ದು ಇವ್ರ ಕಾಲದಲ್ಲೇ, T ಆನಂದರಾವ್ ಕಾಲದಲ್ಲೇ, ಬಟ್ ಫಿನಿಶ್ ಆಗಿದ್ ಮಾತ್ರ ದಿವಾನ್ ಮಿರ್ಜಾ ಇಸ್ಮಾಯಿಲರ ಕಾಲದಲ್ಲಿ ಫಿನಿಶ್ ಆಗತ್ತೆ. ಯಾಕೆಂದ್ರೆ 11 ಸ್ಟಾರ್ಟ್ ಆಗಿ 1932 ಈ ಡ್ಯಾಮ್ನ ಒಂದು ಕನ್ಸ್ಟ್ರಕ್ಷನ್ ಏನಾಗುತ್ತೆ ಪೂರ್ಣ ಪ್ರಮಾಣದಲ್ಲಿ ಕೊನೆಗೊಳ್ತಕ್ಕಂಥದ್ದು.